ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಟಿಇಟಿಗೆ ತುಂಬಾ ರಿಲೇಟೆಡ್ ಆಗಿರುವಂತಹ ಜೊತೆಗೆ ಟಿಇಟಿ ಸಿಲೆಬಸ್ ಅಲ್ಲಿ ಹೇಳಿರುವ ಹಾಗೆ ವೈರಸಸ್ ಮತ್ತೆ ಬ್ಯಾಕ್ಟೀರಿಯಾ ಫಂಜೈ ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಯಾವ ಸೂಕ್ಷ್ಮ ಜೀವಿಯು ಜೀವಂತ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತೆ? ಅಂದ್ರೆ ಇಲ್ಲಿ ಯಾವ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಲಿವಿಂಗ್ ಸೆಲ್ಸ್ ಅಲ್ಲಿ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತೆ ಅಂತ ಕೇಳಿದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ವೈರಸ್, ಪಾಚಿ. ಸೊ ವೈರಸ್ ಏನಿದೆ ಅದು ಸಂತಾನೋತ್ಪತ್ತಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೋಸ್ಟ್ ಸೆಲ್ ನ ಅಗತ್ಯ ಇದ್ದೇ ಇರುತ್ತೆ. ಸೊ ವೈರಸ್ ಇಸ್ ದ ರೈಟ್ ಆನ್ಸರ್. ಬ್ಯಾಕ್ಟೀರಿಯಾದ ಕೋಶ ಭಿತ್ತಿಯು ಯಾವ ಪದಾರ್ಥದಿಂದ ರೂಪುಗೊಂಡಿದೆ? ಬ್ಯಾಕ್ಟೀರಿಯಾದು ದಟ್ ಇಸ್ ಪೆಪ್ಟಿಡೋಗ್ಲೈಕಾನ್. ಓಕೆ, ಪೆಪ್ಟಿಡೋಗ್ಲೈಕಾನ್. ಶಿಲೀಂಧ್ರಗಳ ಕೋಶ ಭಿತ್ತಿಯು ಯಾವ ಪದಾರ್ಥದಿಂದ ರೂಪುಗೊಂಡಿದೆ? ದಟ್ ಇಸ್ ಕೈಟಿನ್. ಇನ್ನು ಯಾವ ಸೂಕ್ಷ್ಮ ಜೀವಿಗಳಿಗೆ ಕೋಶ ಪೊರೆ ಮತ್ತು ಕೋಶ ಭಿತ್ತಿ ಇರೋದಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ವೈರಸ್. ವೈರಸ್ಗೆ ಕೋಶ ಭಿತ್ತಿ ಆಗ್ಲಿ ಕೋಶ ಪೊರೆ ಆಗ್ಲಿ ಇರೋದಿಲ್ಲ. ಯಾವ ಸೂಕ್ಷ್ಮ ಜೀವಿಗಳು ಏಕಕೋಶೀಯ ಮತ್ತು ಪ್ರೋಕ್ಯಾರಿಯೋಟ್ ಆಗಿರ್ತವೆ ಅಂತ ಹೇಳಿದ್ರೆ ದಟ್ ಇಸ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾದಲ್ಲಿ ಆನುವಂಶಿಕ ವಸ್ತು ಯಾವುದು? ದಟ್ ಇಸ್ ಡಿಎನ್ಎ. ಡಿಎನ್ಎ ಏನಿದೆಯಲ್ಲ ಇದು ಬ್ಯಾಕ್ಟೀರಿಯಾದಲ್ಲಿ ಇರುವಂತಹ ಒಂದು ಆನುವಂಶಿಕ ವಸ್ತು. ಯಾವ ವೈರಸ್ ಪ್ರಾಣಿಗಳಿಗೆ ಈ ರೋಗವನ್ನ ಉಂಟು ಮಾಡುತ್ತೆ? ದಟ್ ಇಸ್ ರೇಬಿಸ್. ಇನ್ನು ಬ್ಯಾಕ್ಟೀರಿಯಾಗಳು ಯಾವ ಪ್ರಕ್ರಿಯೆಯ ಮೂಲಕ ಸಂತಾನೋತ್ಪತ್ತಿ ಮಾಡ್ತವೆ ಅಂದ್ರೆ ಅದು ವಿಭಜನೆ. ಓಕೆ, ಇನ್ನು ಯಾವ ಶಿಲೀಂಧ್ರವನ್ನ ಶಿಲೀಂಧ್ರಗಳ ಪಿತಾಮಹ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಮೈಕೆಲಿ. ಮೈಕೆಲಿ ಅನ್ನುವಂಥ ಶಿಲೀಂಧ್ರವನ್ನ ಶಿಲೀಂಧ್ರಗಳ ಪಿತಾಮಹ ಅಂತ ಹೇಳಿ ಕರೀತಾರೆ. ಪೆನ್ಸಿಲಿನ್ ಎಂಬ ಪ್ರತಿಜೀವಕವನ್ನ ಯಾವ ಶಿಲೀಂಧ್ರದಿಂದ ತಯಾರಿಸಲಾಗುತ್ತೆ? ದಟ್ ಇಸ್ ಪೆನಿಸಿಲಿಯಂ. ಇನ್ನು ಯೂಕ್ಯಾರಿಯೋಟಿಕ್ ಜೀವಕೋಶ ಹೊಂದಿರುವಂತಹ ಸೂಕ್ಷ್ಮ ಜೀವಿ ಯಾವುದು? ಯೂಕ್ಯಾರಿಯೋಟಿಕ್ ಜೀವಕೋಶ ದಟ್ ಇಸ್ ಶಿಲೀಂಧ್ರ ಏನಿದೆ ಇದು ಯೂಕ್ಯಾರಿಯೋಟಿಕ್ ಜೀವಕೋಶವನ್ನ ಹೊಂದಿದೆ. ಯೂಕ್ಯಾರಿಯೋಟಿಕ್ ಅಂದ್ರೆ ಏನು? ಇಟ್ ಹ್ಯಾಸ್ ಸೆಲ್ಯುಲರ್ ಮೆಂಬ್ರೇನ್ ಅಂಡ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಅಂತ. ಇನ್ನು ಯಾವ ರೋಗವು ವೈರಸ್ ನಿಂದ ಉಂಟಾಗುತ್ತೆ? ಫ್ಲೂ. ಶಿಲೀಂಧ್ರಗಳ ಅಧ್ಯಯನಕ್ಕೆ ಯಾವ ಶಾಖೆಯನ್ನ ಕರೆಯಲಾಗುತ್ತೆ? ಮೈಕಾಲಜಿ ಅಂತ ಹೇಳ್ತಾರೆ. ಶಿಲೀಂಧ್ರಗಳ ಅಧ್ಯಯನಕ್ಕೆ ಮೈಕಾಲಜಿ ಅಂತ ಕರೀತಾರೆ. ಓಕೆ, ಮೈಕಾಲಜಿ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ? ದಟ್ ಇಸ್ ಸ್ಟಡಿ ಆಫ್ ಶಿಲೀಂಧ್ರಗಳು. ವೈರಸ್ ಗಳನ್ನ ಯಾವ ಉಪಕರಣದಿಂದ ನೋಡಬಹುದು? ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್. ಯಾವ ಬ್ಯಾಕ್ಟೀರಿಯಾ ಮಣ್ಣಿನಲ್ಲಿ ಸಾರಜನಕವನ್ನ ಸ್ಥಿರೀಕರಿಸುತ್ತೆ ಅಂದ್ರೆ ಅದು ರೈಸೋಬಿಯಂ. ಬ್ಯಾಕ್ಟೀರಿಯಾಗಳನ್ನ ಯಾವ ಆಧಾರದ ಮೇಲೆ ನಾವು ವಿಂಗಡಿಸಬಹುದು ಅಂತ ಹೇಳಿದ್ರೆ ಅದು ಆಕಾರದ ಮೇಲೆ ನಾವು ವಿಂಗಡಿಸಬಹುದು. ವೈರಸ್ಗಳು ತಮ್ಮ ಸಂತಾನೋತ್ಪತ್ತಿಗೆ ಹೋಸ್ಟ್ ಕೋಶವನ್ನ ಅವಲಂಬಿಸಿದೆ. ಈ ಹೋಸ್ಟ್ ಕೋಶಗಳು ಅಂದ್ರೆ ಯಾವುವು? ಸಸ್ಯಕೋಶ, ಪ್ರಾಣಿಕೋಶ, ಬ್ಯಾಕ್ಟೀರಿಯಾ ಇವೆಲ್ಲ ಏನು ಹೋಸ್ಟ್ ಕೋಶ. ಇನ್ನು ಯಾವ ಸೂಕ್ಷ್ಮ ಜೀವಿಗಳು ಆಹಾರ ಉದ್ಯಮದಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅಂತ ಹೇಳಿದ್ರೆ ಅದು ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂಧ್ರ. ಓಕೆ, ಯಾವ ರೋಗವು ಬ್ಯಾಕ್ಟೀರಿಯಾದಿಂದ ಹರಡುತ್ತೆ? ಟೈಫಾಯ್ಡ್ ಏನಿದೆ ಇದು ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ಟೈಫಾಯ್ಡ್ ಏನಿದೆ ಇದು ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ಓಕೆ, ಇನ್ನು ಶಿಲೀಂಧ್ರಗಳ ಪ್ರಮುಖ ಲಕ್ಷಣ ಯಾವುದು ಅಂತ ಹೇಳಿದ್ರೆ ಸಸ್ಯಗಳ ಮೇಲೆ ಪರಾವಲಂಬಿ ಆಗೋದು. ಇನ್ನು ಯಾವ ವೈರಸ್ನ ಆಕಾರವು ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ ಅಂತ ಹೇಳಿದ್ರೆ ಫೇಜ್. ಓಕೆ, ಬ್ಯಾಕ್ಟೀರಿಯೋಫೇಜ್ ಏನಿದೆ ಅದು ಬ್ಯಾಕ್ಟೀರಿಯಾವನ್ನ ಕೊಲ್ಲುತ್ತೆ. ಇನ್ನು ಯಾವ ಶಿಲೀಂಧ್ರವನ್ನ ಬ್ರೆಡ್ ಶಿಲೀಂಧ್ರ ಅಂತ ಹೇಳಿ ಕರೀತಾರೆ ಅಂದ್ರೆ ಈಸ್ಟ್. ಸತ್ತ ಜೀವಿಗಳನ್ನ ವಿಭಜಿಸಿ ಪೋಷಕಾಂಶಗಳನ್ನ ಮಣ್ಣಿಗೆ ಸೇರಿಸುವಂತಹ ಜೀವಿಗಳು ಯಾವುವು ಅಂದ್ರೆ ಅದು ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು. ಇನ್ನು ಯಾವ ರೋಗವು ವೈರಸ್ ನಿಂದ ಉಂಟಾಗೋದಿಲ್ಲ? ವೈರಸ್ ನಿಂದ ಸಿಡುಬು ಬರುತ್ತೆ, ದಡಾರ ಬರುತ್ತೆ, ಪೋಲಿಯೋ ಬರುತ್ತೆ, ಬಟ್ ಟೆಟಾನಸ್ ಏನಿದೆ ಅದು ವೈರಸ್ ನಿಂದ ಉಂಟಾಗುವಂತಹ ರೋಗ ಅಲ್ಲ. ಬ್ಯಾಕ್ಟೀರಿಯಾದಲ್ಲಿ ಜೀನ್ಗಳ ಹರಿವನ್ನ ನಿಯಂತ್ರಿಸುವಂತಹ ಪ್ರಕ್ರಿಯೆ ಯಾವುದು? ಬ್ಯಾಕ್ಟೀರಿಯಾದಲ್ಲಿ ಜೀನ್ಗಳ ಹರಿವನ್ನ ನಿಯಂತ್ರಿಸುವಂತಹ ಪ್ರಕ್ರಿಯೆ ಸಂಯೋಗ. ಯಾವ ರೋಗವು ಈಸ್ಟ್ ನಿಂದ ಉಂಟಾಗುತ್ತೆ ಅಂದ್ರೆ ಅದು ಕ್ಯಾಂಡಿಡಿಯಾಸಿಸ್. ಓಕೆ, ಇನ್ನು ವೈರಸ್ ಗಳನ್ನ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಸೇತುವೆ ಅಂತ ಹೇಳಿ ಯಾಕೆ ಕರೀತಾರೆ? ವೈರಸ್ ಗಳನ್ನ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಸೇತುವೆ ಅಂತ ಹೇಳಿ ಕರೀತಾರೆ. ಯಾಕೆ ಹಾಗೆ ಕರೀತಾರೆ ಅಂದ್ರೆ ಅವು ಜೀವಂತ ಕೋಶದೊಳಗೆ ಸಂತಾನೋತ್ಪತ್ತಿ ಮಾಡೋದ್ರಿಂದ ಆ ರೀತಿ ಕರೀತಾರೆ. ಯಾವ ಸೂಕ್ಷ್ಮ ಜೀವಿಯನ್ನ ಸೂಕ್ಷ್ಮ ದರ್ಶಕದಲ್ಲಿ ನೋಡೋದಕ್ಕೆ ಆಗಲ್ಲ ಅಂದ್ರೆ ಅದು ವೈರಸ್ನ. ಯಾವ ಬ್ಯಾಕ್ಟೀರಿಯಾವು ಹಾಲನ್ನ ಮೊಸರಾಗಿ ಪರಿವರ್ತಿಸುತ್ತೆ? ದಟ್ ಇಸ್ ಲ್ಯಾಕ್ಟೋಬ್ಯಾಸಿಲಸ್. ಬ್ರೆಡ್ ತಯಾರಿಕೆಯಲ್ಲಿ ಯಾವ ಶಿಲೀಂಧ್ರವನ್ನ ಬಳಸಲಾಗುತ್ತೆ ಅಂದ್ರೆ ಅದು ಈಸ್ಟ್ ಅನ್ನ ಬಳಸ್ತಾರೆ. ಯಾವ ಬ್ಯಾಕ್ಟೀರಿಯಾವು ರೋಗಗಳಿಗೆ ಕಾರಣವಾಗುತ್ತೆ ಅಂದ್ರೆ ಅದು ರೋಗಕಾರಕ ಬ್ಯಾಕ್ಟೀರಿಯಾ. ಇನ್ನು ವೈರಸ್ ನಲ್ಲಿನ ಯಾವ ಭಾಗ ಪ್ರೋಟೀನ್ ನಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಅದು ಕ್ಯಾಪ್ಸಿಡ್ ಏನಿರುತ್ತೆ ಇಟ್ ಇಸ್ ಮೇಡ್ ಆಫ್ ಪ್ರೋಟೀನ್. ಇನ್ನು ಶಿಲೀಂಧ್ರಗಳ ದೇಹವನ್ನ ಏನಂತ ಕರೀತಾರೆ? ಥ್ಯಾಲಸ್ ಅಂತ ಹೇಳಿ ಕರೀತಾರೆ. ಇನ್ನು ಬ್ಯಾಕ್ಟೀರಿಯಾದಲ್ಲಿನ ಸಂತಾನೋತ್ಪತ್ತಿಯ ಸಾಮಾನ್ಯ ವಿಧಾನ ಯಾವುದು ಅಂತ ಹೇಳಿದ್ರೆ ಅದು ದ್ವಿವಿಭಜನೆ. ವೈರಸ್ಗಳು ಯಾವ ರೀತಿಯ ಕೋಶೀಯ ಜೀವಿಗಳು ಅಂದ್ರೆ ಅದು ಅಕೋಶೀಯ ಜೀವಿಗಳು.
ಇನ್ನು ಹಸಿವಿನಿಂದ ಬ್ಯಾಕ್ಟೀರಿಯಾಗಳು ಸುಪ್ತಾವಸ್ಥೆಯಲ್ಲಿ ಇರುವ ರಚನೆಯನ್ನ ಏನಂತ ಕರೀತಾರೆ? ಎಂಡೋಸ್ಪೋರ್ ಅಂತ ಹೇಳಿ ಕರೀತಾರೆ. ಶಿಲೀಂಧ್ರಗಳು ಯಾವ ರೀತಿಯ ಆಹಾರವನ್ನ ಸೇವಿಸ್ತವೆ? ಶಿಲೀಂಧ್ರಗಳು ಸಸ್ಯಗಳ ಮೇಲೆ ಪರಾವಲಂಬಿ ಆಗಿರ್ತವೆ, ಜೊತೆಗೆ ಸತ್ತ ಜೀವಿಗಳಿಂದ ಕೂಡ ಅವು ಆಹಾರವನ್ನ ಪಡಿತವೆ. ಯಾವ ಬ್ಯಾಕ್ಟೀರಿಯಾವು ನೀರನ್ನ ಮಾಲಿನ್ಯಗೊಳಿಸುತ್ತೆ ಅಂತ ಹೇಳಿದ್ರೆ ಅದು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ. ಯಾವ ರೋಗವು ಶಿಲೀಂಧ್ರಗಳಿಂದ ಉಂಟಾಗುತ್ತೆ? ಅದು ರಿಂಗ್ ವಾರ್ಮ್. ಓಕೆ, ರಿಂಗ್ ವಾರ್ಮ್ ಶಿಲೀಂಧ್ರದಿಂದ ಉಂಟಾಗುವಂತಹ ರೋಗಗಳು, ದಟ್ ಇಸ್ ರಿಂಗ್ ವಾರ್ಮ್ ಡಿಸೀಸ್. ಇನ್ನು ಯಾವ ವೈರಸ್ಗಳ ರಾಸಾಯನಿಕ ರಚನೆಯಲ್ಲಿ ಏನಿರುತ್ತೆ ಅಂತ ಕೇಳಿದರೆ, ವೈರಸ್ಗಳ ರಾಸಾಯನಿಕ ರಚನೆಯಲ್ಲಿ DNA ಅಥವಾ RNA ಇರುತ್ತೆ, ಜೊತೆಗೆ ಪ್ರೋಟೀನ್ ಕೋಟ್ ಇರುತ್ತೆ. ಬ್ಯಾಕ್ಟೀರಿಯಾಗಳನ್ನ ಯಾವ ವಿಜ್ಞಾನಿಯು ಕಂಡು ಹಿಡಿದ ಅಂತ ಹೇಳಿದ್ರೆ, ದಟ್ ಇಸ್ ಕಂಡು ಹಿಡಿದ್ರು ಅಂತ ಹೇಳಿದ್ರೆ ಆಂಟನ್ ವಾನ್ ಲೆವೆನ್ವರ್ಗ್. ಆಮೇಲೆ ಶಿಲೀಂಧ್ರಗಳು ಯಾವ ಪರಿಸರದಲ್ಲಿ ಬೆಳಿತವೆ ಅಂದ್ರೆ ಅವು ಕತ್ತಲೆ ಮತ್ತೆ ತೇವಾವಾದ ಪರಿಸರದಲ್ಲಿ ಶಿಲೀಂಧ್ರಗಳು ಬೆಳಿತವೆ. ಯಾವ ರೋಗವು ವೈರಸ್ ನಿಂದ ಹರಡೋದಿಲ್ಲ? ದಟ್ ಇಸ್ ಕಾಲರಾ ಏನಿದೆ ಅದು ವೈರಸ್ ನಿಂದ ಹರಡೋದಿಲ್ಲ, ಯಾಕಂದ್ರೆ ಅದು ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ಇನ್ನು ಶಿಲೀಂಧ್ರಗಳು ತಮ್ಮ ಆಹಾರವನ್ನ ಹೇಗೆ ಪಡಿತವೆ ಅಂದ್ರೆ ಅವು ಇತರ ಜೀವಿಗಳೊಂದಿಗೆ ಆಹಾರವನ್ನ ಹೀರ್ಕೊಳ್ಳೋದ್ರಿಂದ. ಯಾವ ಸೂಕ್ಷ್ಮ ಜೀವಿಯು ಅಜೈವಿಕ ವಸ್ತುಗಳ ಮೇಲೆ ಬೆಳೆಯುತ್ತೆ ಅಂತ ಹೇಳಿದ್ರೆ ಅದು ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಏನಿದೆ ಇದು ಅಜೈವಿಕ ವಸ್ತುಗಳ ಮೇಲೆ ಬೆಳೆಯುತ್ತೆ. ಇನ್ನು ಸೂಕ್ಷ್ಮ ಜೀವಿಗಳನ್ನ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆ ಬಂದು ಮೈಕ್ರೋಬಯಾಲಜಿ. ವೈರಸ್ ನ ಯಾವ ಭಾಗವು ಅದರ ಆನುವಂಶಿಕ ವಸ್ತುವನ್ನ ಹೊಂದಿದೆ ಅಂದ್ರೆ ಅದು ನ್ಯೂಕ್ಲಿಕ್ ಆಸಿಡ್. ಇನ್ನು ಬ್ಯಾಕ್ಟೀರಿಯಾದ ಜೀವಕೋಶವು ನ್ಯೂಕ್ಲಿಯಸ್ ನ ಹೊಂದಿದೆಯೇ ಅಂತ ಕೇಳಿದ್ರೆ ಇಲ್ಲ. ಬ್ಯಾಕ್ಟೀರಿಯಾದ ಜೀವಕೋಶ ಯಾವುದೇ ಒಂದು ನ್ಯೂಕ್ಲಿಯಸ್ ನ ಒಳಗೊಂಡಿಲ್ಲ, ಅದಕ್ಕೋಸ್ಕರನೇ ಅದನ್ನ ಪ್ರೋಕ್ಯಾರಿಯೋಟಿಕ್ ಅಂತ ಹೇಳೋದು. ಅಂಡ್ ಇಟ್ ಕಮ್ಸ್ ಅಂಡರ್ ಮೊನೆರಾ ಕಿಂಗ್ಡಮ್. ಇನ್ನು ಯಾವ ರೀತಿಯ ಶಿಲೀಂಧ್ರಗಳನ್ನ ಆಹಾರವಾಗಿ ಬಳಸಲಾಗುತ್ತೆ ಅಂತ ಹೇಳಿದ್ರೆ ಈಸ್ಟು ಮತ್ತೆ ಮಶ್ರೂಮ್. ವೈರಸ್ಗಳು ತಮ್ಮ ನ್ಯೂಕ್ಲಿಕ್ ಆಮ್ಲವನ್ನ ಹೇಗೆ ವರ್ಗಾಯಿಸ್ತವೆ? ಸಂತಾನೋತ್ಪತ್ತಿ ಮೂಲಕ ವರ್ಗಾಯಿಸುತ್ತೆ, ಫಲೀಕರಣ, ವಿಭಜನೆ ಇವೆಲ್ಲವು. ಶಿಲೀಂಧ್ರಗಳ ಬೆಳವಣಿಗೆಗೆ ಯಾವ ಅಂಶಗಳು ಅವಶ್ಯಕ? ಶಿಲೀಂಧ್ರಗಳು ಬೆಳವಣಿಗೆ ಆಗ್ಬೇಕು ಅಂದ್ರೆ ಅಲ್ಲಿ ತೇವಾಂಶ ಇರಬೇಕು, ಜೊತೆಗೆ ಕತ್ಲೆ ಇರಬೇಕು. ಸೊ ತೇವಾಂಶ ಮತ್ತು ಕತ್ಲೆ ಇರಬೇಕು. ಯಾವ ಸೂಕ್ಷ್ಮ ಜೀವಿ ರೋಗವನ್ನ ಇನ್ಫೆಕ್ಚಿಯಸ್ ರೋಗ ಅಂತ ಕರೀತಾರೆ ಅಂತ ಹೇಳಿದ್ರೆ ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ. ಈ ಮೂರರಿಂದ ಏನು ರೋಗ ಉಂಟಾಗುತ್ತೆ ಅವು ಮೂರನ್ನು ಕೂಡ ಇನ್ಫೆಕ್ಚಿಯಸ್ ಅಂತಾನೆ ಹೇಳೋದು. ಇನ್ನು ಯಾವ ರೋಗವು ವೈರಸ್ ನಿಂದ ಉಂಟಾಗೋದಿಲ್ಲ ಅಂತ ಹೇಳಿದ್ರೆ, ವೈರಸ್ ನಿಂದ ಉಂಟಾಗದೆ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಸಿಡುಬು, ಪೋಲಿಯೋ, HIV ಇವೆಲ್ಲ ವೈರಸ್ ಇಂದ. ಸೊ ರಿಂಗ್ ವಾರ್ಮ್ ಏನಿದೆ ಅದು ಈ ರಿಂಗ್ ವಾರ್ಮ್ ಏನಿದೆ ಇದು ಶಿಲೀಂಧ್ರದಿಂದ ಉಂಟಾಗುತ್ತೆ. ಓಕೆ, ಈ ರಿಂಗ್ ವಾರ್ಮ್ ಏನಿದೆ ಇದು ಶಿಲೀಂಧ್ರದಿಂದ ಉಂಟಾಗುತ್ತೆ. ಯಾವ ಸೂಕ್ಷ್ಮ ಜೀವಿಯ ದೇಹವು ತಂತುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಅದು ಶಿಲೀಂಧ್ರ. ಯಾವ ಸೂಕ್ಷ್ಮ ಜೀವಿಯು ಪ್ರಕೃತಿಯಲ್ಲಿನ ಪೋಷಕಾಂಶಗಳ ಮರುಬಳಕೆಗೆ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರೆ ಅದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ. ಯಾವ ಬ್ಯಾಕ್ಟೀರಿಯಾವು ಮಾನವನ ಕರುಳಿನಲ್ಲಿ ವಾಸಿಸುತ್ತೆ ಅಂತ ಹೇಳಿದ್ರೆ ಅದು ಕೋಲಿ. ಯಾವ ಸೂಕ್ಷ್ಮ ಜೀವಿಯ ರೋಗಗಳು ಜಾನುವಾರುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಅಂದ್ರೆ ಶಿಲೀಂಧ್ರ ರೋಗ, ಬ್ಯಾಕ್ಟೀರಿಯಾ ರೋಗ, ವೈರಸ್ ರೋಗ ಇವೆಲ್ಲವೂ ಕೂಡ ಜಾನುವಾರುಗಳಲ್ಲಿ ಕಂಡು ಬರುತ್ತೆ. ಓಕೆ, ಇನ್ನು ಯಾವ ಶಿಲೀಂಧ್ರವು ಮರಗಳು ಮತ್ತು ಸಸ್ಯಗಳ ಬೇರುಗಳ ಮೇಲೆ ಸಹಜೀವಿಯಾಗಿ ಬೆಳೆಯುತ್ತೆ? ಯಾವ ಶಿಲೀಂಧ್ರವು ಮರಗಳು ಮತ್ತು ಸಸ್ಯಗಳ ಬೇರುಗಳ ಮೇಲೆ ಸಹಜೀವಿಯಾಗಿ ಬೆಳೆಯುತ್ತೆ ಅಂತ ಹೇಳಿದ್ರೆ ಅದು ಮೈಕೋರೈಸಾ. ಇನ್ನು ಯಾವ ರೋಗಕ್ಕೆ ವೈರಸ್ ಕಾರಣ ಆಗಿದೆ ಅಂತ ಹೇಳಿದ್ರೆ ಅದು ಸಿಡುಬು. ಸಿಡುಬು ಏನಿದೆ ಇದು ವೈರಸ್ ನಿಂದ ಬರುವಂತದ್ದು. ಬ್ಯಾಕ್ಟೀರಿಯಾಗಳನ್ನ ಯಾವ ಆಕಾರಗಳಲ್ಲಿ ವರ್ಗೀಕರಿಸಬಹುದು? ಗೋಲಾಕಾರ, ಕಂಬಿ ಆಕಾರ, ಸುರುಳಿ ಆಕಾರ ಇವೆಲ್ಲವೂ. ಓಕೆ, ಇನ್ನು ಯಾವ ಸೂಕ್ಷ್ಮ ಜೀವಿಗಳಿಗೆ ಆಮ್ಲಜನಕದ ಅವಶ್ಯಕತೆ ಇರೋದಿಲ್ಲ ಅಂದ್ರೆ ಅವು ಅನಾರೋಗ್ಯ ಬ್ಯಾಕ್ಟೀರಿಯಾಗಳಿಗೆ ಆಮ್ಲಜನಕದ ಅನೆರೋಬಿಕ್ ಅವಕ್ಕೆ ಆಮ್ಲಜನಕದ ಅವಶ್ಯಕತೆ ಇರೋದಿಲ್ಲ. ಇನ್ನು ವೈರಸ್ನ ಯಾವ ರಚನೆಯು ಹೊರಗಿನ ರಕ್ಷಣೆಯನ್ನ ಒದಗಿಸುತ್ತೆ? ಹೊರಗಿನ ರಕ್ಷಣೆ ಒದಗಿಸುವಂತದ್ದು ಕ್ಯಾಪ್ಸಿಡ್ ಮತ್ತೆ ಎನ್ವೆಲಪ್. ಯಾವ ಶಿಲೀಂಧ್ರಗಳು ಸಸ್ಯಗಳಿಗೆ ರೋಗಗಳನ್ನ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ಅದು ರಸ್ಟ್. ಯಾವ ರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ? ದಟ್ ಇಸ್ ಪ್ಲೇಗ್. ವೈರಸ್ ಗಳನ್ನ ಯಾವ ವರ್ಷದಲ್ಲಿ ವಿಜ್ಞಾನಿಗಳು ಮೊದಲ ಬಾರಿಗೆ ಗಮನಿಸಿದ್ರು ಅಂತ ಹೇಳಿದ್ರೆ ಅದು 1892. ಇನ್ನು ಶಿಲೀಂಧ್ರಗಳು ಯಾವ ರೀತಿಯ ಪೋಷಕಾಂಶಗಳನ್ನ ಪಡಿತವೆ? ಅವು ಪರಪೋಷಣೆ ಜೊತೆಗೆ ಸಹಜೀವನ ಎರಡನ್ನೂ ಕೂಡ ಪಡಿತವೆ. ಇನ್ನು ಬ್ಯಾಕ್ಟೀರಿಯಾದಲ್ಲಿನ ಸಂತಾನೋತ್ಪತ್ತಿಯು ಯಾವ ರೀತಿಯ ವಿಭಜನೆಯನ್ನ ಹೊಂದಿರುತ್ತೆ? ಅದು ದ್ವಿವಿಭಜನೆ. ಯಾವ ಸೂಕ್ಷ್ಮ ಜೀವಿಯು ಪ್ರಕೃತಿಯಲ್ಲಿನ ಇಂಗಾಲದ ಚಕ್ರಕ್ಕೆ ಪ್ರಮುಖ ಕೊಡುಗೆ ನೀಡುತ್ತೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂಧ್ರ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಏನು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್.
ಅಂದ್ರೆ ಇಲ್ಲಿ ನೋಡಿ ಕ್ವೆಶನ್ ಹೆಂಗ್ ಕೇಳಿದ್ದಾರೆ, ಇವಾಗ ಕಾರ್ಬನ್ ಸೈಕಲ್ ಬಗ್ಗೆ ಗೊತ್ತು, CO2 ಸೈಕಲ್. ಓಕೆ, ಸೊ ಕಾರ್ಬನ್ ಸೈಕಲ್ ಬಗ್ಗೆ ಗೊತ್ತು. ಈ ಕಾರ್ಬನ್ ಸೈಕಲ್ಗೆ ಪ್ರಮುಖ ಕೊಡುಗೆ ನೀಡುವಂತ ಸೂಕ್ಷ್ಮ ಜೀವಿಗಳು ಯಾವುವು ಅಂತ ಹೇಳಿದ್ರೆ ದಟ್ ಈಸ್ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ. ಯಾವ ರೋಗಕ್ಕೆ ವೈರಸ್ ಕಾರಣವಾಗಿದೆ? ವೈರಸ್ ಕಾರಣವಾಗಿರುವಂತದ್ದು ಶೀತ ಜ್ವರಕ್ಕೆ. ಆಮೇಲೆ ಶಿಲೀಂಧ್ರಗಳು ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ? ಶಿಲೀಂಧ್ರಗಳು ಯಾವುದಕ್ಕೆ ಸೇರಿದ್ದಾವೆ ಅಂತ ಹೇಳಿದ್ರೆ ಅವು ಫಂಜೈ. ಓಕೆ, ಎಸ್. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ.